ನಮಸ್ಕಾರ ಎಲ್ಲರಿಗೂ. ಮೊದಲನೇದು ನಾನು ಎಲ್ಲರಿಗೂ ಧನ್ಯವಾದವನ್ನು ನೀಡ್ತೇನೆ. ನಮ್ಮ ನಿರ್ಮಾಪಕರು, ನಿರ್ದೇಶಕರು ಮತ್ತೆ ಎಲ್ಲರೂ ಯೂನಿಟಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ. ಮತ್ತು ನಾನು ಈ ಮಾಂತ್ರಿಕ ಸಿನಿಮಾದಲ್ಲಿ ನಾನು ನಟಿಸುವ ಪಾತ್ರ ಪತ್ರಕರ್ತರು. ಸೊ ನನ್ನ ಹೆಸರು ಕಾತ್ಯಾಣಿ. ಅದರಲ್ಲಿ ಇಲ್ಲಿ ದಿನ ನಮಗೆ ಏನೋ ಒಂದು ಆಗ್ತಾ ಇರುತ್ತೆ, ಏನೋ ವಿಷಯಗಳು, ಕೆಲವು ಮೂಢನಂಬಿಕೆಗಳಿರುತ್ತೆ. ಇವಾಗೆಲ್ಲ ನಾವು ಒಂದ್ಸತಿ ಸಲಹೆ ಕೇಳ್ತೀವಿ, ಆ ಸಲಹೆಗೆ ನಮಗೆ ಏನು ಪರಿಹಾರ, ನಿವಾರಣೆ ಅಂತ ಎಲ್ಲ ನೋಡ್ಕೊತಾ ಇರ್ತೀವಿ. ಅದಕ್ಕೆ ಇಲ್ಲಿನೂ ಹಾಗೆ ಇರುತ್ತೆ. ಸೊ ಕುತೂಹಲದಲ್ಲಿ ಏನೇನು ನಡೆಯುತ್ತೆ, ಅಲ್ಲೆಲ್ಲ ಮಾಲಲ್ಲಿ ಏನೇನಾಗಿರುತ್ತೆ ಇನ್ಸಿಡೆಂಟ್ಸು, ಅದನ್ನೆಲ್ಲ ಸ್ವಲ್ಪ ಬಗೆಹರಿಸಿ ನಾವು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ತಿಳ್ಕೊತೀವಿ. ಸೊ ಈ ಶೂಟಿಂಗ್ ಮಾಡೋ ಟೈಮು ಒಂದು ಅನುಭವ ಆಗಿತ್ತು ನಮಗೂ. ಅದು ಇಂಟೆನ್ಸ್ ಶೂಟ್ ಇತ್ತು. ಅದೆಷ್ಟು ಇಂಟೆನ್ಸ್ ಅಂದ್ರೆ ನಾವು ನಿಜವಾಗ್ಲೂ ಪಾತ್ರದೊಳಗೆ ಹೋಗ್ಬಿಟ್ಟಿದ್ವಿ. ಹುಡುಕಿ ಭೂತ ಎಲ್ಲಿದೆ ಅಂತ ಸಡನ್ ಆಗಿ ಆ ಎಂಡಲ್ಲಿ ಕತ್ತಲಲ್ಲಿ ಅದು ಎಷ್ಟು ಇಂಟೆನ್ಸ್ ಇತ್ತು ಅಂದ್ರೆ ಒಂದು ದೆವ್ವ ಕಾಣಿಸ್ಕೊಂಡ್ಬಿಡ್ತು ನಮ್ಗೆ. ಮೊದಲು ನಾವು ನಗಾಡ್ತಾ ಇದ್ವಿ, ಲೈಕ್ ಇದೇನೋ ನಿಜ ಇರಲ್ಲ ಅಂತ ಹಿಂಗೆಲ್ಲ. ಬಟ್ ಅದು ಆ ಕ್ಷಣದಲ್ಲಿ ನೋಡಿದಾಗೆ ಅವಾಗ ಅನಿಸ್ತು ಇದು ನಿಜ ಆಗ್ತದೇನಾ ಏನು ಅಂತ. ಬಟ್ ಇವತ್ತುವರೆಗೂ ಗೊತ್ತಿಲ್ಲ ಅದು ಏನಂತ. ಬಟ್ ಆಮೇಲೆ ಹುಡುಕಾಡಿದ್ರೆ ಏನು ಸಿಗ್ಲಿಲ್ಲ ನಮಗೆ. ಇದೊಂದು ತುಂಬಾ ಜೋರ್ ಅನುಭವ ಆಗಿತ್ತು, ಜ್ಞಾಪಕ ಬಂತು ಅಂತ ಕೇಳಿದೆ. ಬಟ್ ಓವರ್ ಆಲ್ ಎಲ್ಲ ಚೆನ್ನಾಗಿ ನಡೀತು. ತುಂಬಾ ಪ್ರೋತ್ಸಾಹ ಎಲ್ಲ ಕೊಟ್ಟರು ಆ್ಯಂಡ್ ನಾವು ಶೂಟಿಂಗ್ ಎಲ್ಲ ಮಾಡಿದ್ವಿ. ಸೊ ಇದೆ ನಾವು ಕೇಳ್ಕೊಂತಿರೋದಷ್ಟೇ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದು ಸಿನಿಮಾ ಮುಂದುವರಿಲಿ ಅಂತ ಅದೇ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀವಿ. ಧನ್ಯವಾದಗಳು. ಇಲ್ಲ ಸರ್, ಇದು ಫಸ್ಟ್ ಈಗ ಈ ಬಾಬಾಗಳಿರ್ತಾರಲ್ರಿ, ಅವು ಕೂದಲೆಲ್ಲ ಬಿಟ್ಕೊಂಡು, ಸೊ ಹಾಗೆ ಕರಿ ಮುತ್ತಿದ್ದು ಆ್ಯಂಡ್ ತುಂಬಾ ಉದ್ದ ಕೂದಲು ಮತ್ತೆ ದೊಡ್ಡ ವಸ್ತ್ರ ಹಾಕೊಂಡಿದ್ರು, ಬಿಳಿ ವಸ್ತ್ರ. ಸೊ ತುಂಬಾ ಭಯಾನಕ ಆಯಿತು, ಭಯ ಬರಂಗೆ. ಆದರೆ ಹೇಗೋ ಒಂದು ನಕ್ಕೊಂತ ಬಿಟ್ವಿ. ಬಟ್ ಆ ಕ್ಷಣ ತುಂಬಾ ಭಯಾನಕ ಇತ್ತು. ಇಲ್ಲ, ಸ್ವಲ್ಪ ನೋಡ್ಕೊಂಡಾದ್ರೆ ಕಾಣ್ಬೋದು, ಬಟ್ ಭ್ರಮೆ ಇರ್ಬೋದು ಕೂಡ, ಹೇಳಕ್ಕಾಗಲ್ಲ. ಸೊ ಅದೇ ಈ ಮೂಢನಂಬಿಕೆ ಹೇಗೆ, ಏನ್ ನಂಬಬೇಕು, ಏನ್ ಸತ್ಯ, ಏನು ಸುಳ್ಳು ಅಂತ ಹೇಳಕ್ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಓಕೆನಾ? ಈ ರೀತಿ ಚಿತ್ರ ಮಾಡಬೇಕು ಅಂತ ಪ್ಲಾನ್ ಕರೆಕ್ಟ್ ಆಗಿರ್ಬೇಕು. ದುಷ್ಯಂತ್ ಅವರು ಬಹಳ ಶ್ರಮಪಟ್ಟು